ರಾಜಕೀಯವು ವ್ಯವಹಾರವಾಗಿ ಬಿಟ್ಟ ಕಾಲದಲ್ಲಿ, ನಾಯಕರು ಸೇವೆಯ ಅರ್ಥವನ್ನೇ ಮರೆತ ಕಾಲದಲ್ಲಿ ಒಬ್ಬ ವ್ಯಕ್ತಿ ಇದ್ದಾರೆ. ಜನಸಾಗರದ ವಿರುದ್ಧ ನಿಂತ, ಹಣಕ್ಕಿಂತ ಸತ್ಯವನ್ನು ಆರಿಸಿದ, ಅಧಿಕಾರಕ್ಕಿಂತ ಜನರನ್ನು ಆರಿಸಿದ ವ್ಯಕ್ತಿ. ಅವರೇ ಗುಮ್ಮಡಿ ನರಸಯ್ಯ, ಈಗಿನ ತೆಲಂಗಾಣ ರಾಜ್ಯದ ಖಮ್ಮಂ ಜಿಲ್ಲೆಯ ತೇಕುಲುಕೊಂಡ ಗ್ರಾಮದವರು. ಇವರಿಗೆ ಸಂಪತ್ತು ಇಲ್ಲ, ರಾಜಕೀಯದ ಹಿನ್ನೆಲೆ ಇಲ್ಲ, ಇರೋದೊಂದೇ ಜನರ ನೋವನ್ನು ಅರ್ಥ ಮಾಡಿಕೊಳ್ಳುವ ಹೃದಯ ಮಾತ್ರ. ಅನ್ಯಾಯದ ಆಕ್ರಂದನವೇ ಅವರೊಳಗಿನ ಬೆಂಕಿಯನ್ನು ರೂಪಿಸಿತು. ಅವರಿಗೆ ರಾಜಕೀಯ ಕನಸಾಗಿರಲಿಲ್ಲ, ಜನರ ರಕ್ಷಣೆಯಾಗೋಣ ಎಂಬ ಕನಸು ಮಾತ್ರ ಇತ್ತು. 1978 ಸ್ಥಾನಮಾನಕ್ಕಾಗಿ ರಾಜಕೀಯಕ್ಕೆ ಬರುತ್ತಿರುವವರ ನಡುವೆ ನರಸಯ್ಯ ಒಂದು ಕಾರಣಕ್ಕಾಗಿ ಪ್ರವೇಶಿಸಿದರು. ಹಿಂಸಿತರ ಪರ ಹೋರಾಡಲು ಬಂದರು. ಮೊದಲು ಅವರು ತೇಕುಲಪಲ್ಲಿ ಎಂಬ ಗ್ರಾಮಕ್ಕೆ ಸರ್ಪಂಚ್ ಆದ್ರು. ಆಗಿದ್ದು ಅವರು ಪ್ರಚಾರ ಮಾಡಿದ ಕಾರಣದಿಂದಲ್ಲ, ಅವರ ಹೃದಯವನ್ನು ಜನರು ನಂಬಿದ್ದ ಕಾರಣದಿಂದ. ಅವರು ಎಲ್ಲೆಂದೂ ಎಂಬ ಕ್ಷೇತ್ರದಿಂದ 1-2 ಬಾರಿಯಲ್ಲ, ಬರೋಬ್ಬರಿ 5 ಬಾರಿ ಶಾಸಕರಾದರು. ಯಾವುದೇ ರೀತಿಯ ಹಣ ಹಂಚದೆ, ವೋಟ್ ಬ್ಯಾಂಕುಗಳಿಲ್ಲದೆ, ಕೇವಲ ನಂಬಿಕೆಯಿಂದ. ಇತರೆ ರಾಜಕಾರಣಿಗಳು ಲಕ್ಸರಿ ಕಾರುಗಳಲ್ಲಿ ಕುಳಿತು ಸಂಚರಿಸಿದಾಗ ನರಸಯ್ಯ ಸೈಕಲ್ನಲ್ಲಿ ವಿಧಾನಸಭೆಗೆ ತೆರಳುತ್ತಿದ್ದ. ಇತರೆ ರಾಜಕಾರಣಿಗಳು ಕಾನ್ವಾಯಿಯಲ್ಲಿ ಪ್ರಯಾಣಿಸಿದಾಗ ನರಸಯ್ಯ ಗ್ರಾಮಸ್ಥರೊಂದಿಗೆ ಸರ್ಕಾರಿ ಬಸ್ಸಿನಲ್ಲಿ ಕುಳಿತು ಹೋಗುತ್ತಿದ್ದರು. ಇತರರು ಅರಮನೆಗಳಂತೆ ಮನೆ ಕಟ್ಟಿದಾಗ ಅವರು ನಕ್ಸಲ್ ಪ್ರದೇಶದಲ್ಲಿ ಸಣ್ಣ ಮನೆಯಲ್ಲಿ ವಾಸಿಸುತ್ತಿದ್ದರು. ಅವರ ಶಕ್ತಿ ಸ್ಥಾನವಲ್ಲ, ಅವರ ಶಕ್ತಿ ಅವರ ವ್ಯಕ್ತಿತ್ವ. 5 ರೂಪಾಯಿಯ ಊಟಕ್ಕೆ ಸಾಲು ಹಾಕುವ ನಾಯಕ, ಗದ್ದೆಯಲ್ಲಿದ್ದ ಜನಗಳ ಜೊತೆ ಕುಳಿತು ಊಟ ಮಾಡಿದ ನಾಯಕ, ಅವರದೇ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಕಳಿಸಿದ ನಾಯಕ. ಜಾತಿ ಭೂಮಿಗಳನ್ನು ದೋಚುತ್ತಿದ್ದ ಗುತ್ತಿಗೆದಾರರ ವಿರುದ್ಧ ಹೋರಾಡಿದರು. ಅಧಿಕಾರವನ್ನು ದುರುಪಯೋಗ ಮಾಡಿದ ಅಧಿಕಾರಿಗಳ ವಿರುದ್ಧ ನಿಂತರು. ಅವರ ಜೀವನಕ್ಕೇ ಅಪಾಯವಾಗುವಷ್ಟು ಬಾರಿ ಹೋರಾಡಿದರು. ಆದರೂ ಹಿಂದೆ ಸರಿಯಲಿಲ್ಲ. ತೀವ್ರ ಹೃದಯ ಚಿಕಿತ್ಸೆಯ ನಂತರವೂ ಅವರು ಸಹಾನುಭೂತಿ ಬೇಡಲಿಲ್ಲ. ಮತ್ತೆ ಸೈಕಲ್ ಏರಿದರು, ಮತ್ತೆ ಕೆಲಸಕ್ಕೆ ಜಿಗಿದರು, ಮತ್ತೆ ನಡೆಯಲು ಶುರು ಮಾಡಿದರು. ಇವರ ಮೇಲೆ ಭ್ರಷ್ಟಾಚಾರ ಆರೋಪಗಳಿಲ್ಲ, ಕಾನೂನು ಬಾಹಿರ ಆಸ್ತಿ ಇಲ್ಲ, ಕಪ್ಪು ಹಣ ಇಲ್ಲ. ಇದ್ದಿದ್ದು ಕೇವಲ ಪ್ರೀತಿ, ಗೌರವ. ಈ ನಿಜ ಜೀವನದ ಪ್ರೇರಣಾದಾಯಕ ಒಂದು ಸಿನಿಮಾ ಬರುತ್ತಿದೆ. ಈ ಕಥೆಯನ್ನು ನಮ್ಮ ಶಿವರಾಜ್ ಕುಮಾರ್ ಅವರು ಆರಿಸಿದರು. ಕನ್ನಡದ ಸೂಪರ್ ಸ್ಟಾರ್ಗೆ ತೆಲಂಗಾಣ ನಾಯಕದ ಕಥೆ ಏಕೆಂದು ಕೆಲವರು ಪ್ರಶ್ನಿಸಿದರು. ಆದರೆ ಈ ಕತೆ ರಾಜ್ಯದ ವಿಷಯವಲ್ಲ, ಭಾಷೆಯ ವಿಷಯವಲ್ಲ, ರಾಜಕೀಯದ ವಿಷಯವಲ್ಲ. ಇದು ಮಾನವೀಯತೆಯ, ನೈತಿಕೆಯ, ಧೈರ್ಯದ ಕತೆ. ಒಬ್ಬ ನಿಷ್ಠಾವಂತ ನಾಯಕ ಲಕ್ಷಾಂತರ ಜನರನ್ನು ಹೇಗೆ ಪ್ರೇರೇಪಿಸಬಹುದು ಎಂಬ ಸತ್ಯ. ಈ ಸಿನಿಮಾದ ಪೋಸ್ಟರ್ ಕೂಡ ಈಗ ರಿಲೀಸ್ ಆಗಿದೆ. ಈಗಲೂ ತುಂಬಾ ಜನ ಹಣಕ್ಕೆ ಮತ ಕೊಡ್ತಾರೆ, ಜಾತಿಗೆ ಮತ ಕೊಡ್ತಾರೆ, ತಾತ್ಕಾಲಿಕ ಲಾಭಕ್ಕೆ ಮತ ಕೊಡ್ತಾರೆ. ಆದ್ರೆ ಒಮ್ಮೆ ವ್ಯಕ್ತಿತ್ವಕ್ಕೆ ಮತ ನೀಡಿದ ಕಾಲವಿತ್ತು. ಗುಮ್ಮಡಿ ನರಸಯ್ಯನಂತಹ ನಾಯಕರು ಶತಮಾನಕ್ಕೆ ಒಮ್ಮೆ ಬರುತ್ತಾರೆ. ಇದು ಕೇವಲ ಕಥೆಯಲ್ಲ, ಇದು ನಮ್ಮ ಜನರೇಷನ್ಗೆ ಸಂದೇಶ.